ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅನ್ನೋದು ನಾವು ಇವಾಗ ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಹಾಕಿ. ಬನ್ನಿ, ಈ ವೃಷಭ ರಾಶಿಯವರು ಆದಷ್ಟು ಜೀವನದಲ್ಲಿ ಈ ಸರಳವಾದ ವಿಧಿವಿಧಾನಗಳನ್ನ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಈ ಧನ ಪ್ರಾಪ್ತಿ ಯೋಗ ಅನ್ನೋದು ಕೂಡಿ ಬರುತ್ತೆ. ಮತ್ತೆ ನೀವು ಮನೆಯಲ್ಲಿ ಏನೇ ಅಂದ್ರುಕೊಂಡ್ರು ಆ ಕೆಲಸ ನಿಮಗೆ ಸರಾಗವಾಗಿ ಅಂದ್ರೆ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಕೂಡ ಸರಾಗವಾಗಿ ಆಗುತ್ತೆ. ಬನ್ನಿ ಇವಾಗ ನೋಡೋಣ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಜೀವನದಲ್ಲಿ ನಡೆಯುತ್ತಿರುವ ರಹಸ್ಯ ಮತ್ತು ಘಟನೆಗಳು. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನ ಒಳಗಿನಿಂದ ಯಾವುದೋ ಒಂದು ವಿಚಿತ್ರ ಭಾಸವಾಗುತ್ತಿದೆ. ಯಾರೋ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನ ಗಂಭೀರವಾಗಿ ಗಮನಿಸುತ್ತಿದ್ದಾರೆ. ನಿಮ್ಮ ದಿನನಿತ್ಯದ ಚಟುವಟಿಕೆಗಳ ಮೇಲೆ ಯಾರೋ ರಹಸ್ಯವಾಗಿ ನಿಗಾ ವಹಿಸುತ್ತಿದ್ದಾರೆ, ಅಥವಾ ನಿಮ್ಮ ವೈಯಕ್ತಿಕ ವಿಚಾರಗಳ ಬಗ್ಗೆ ಯಾರೋ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಎಂಬ ಅನುಮಾನ ನಿಮ್ಮನ್ನ ಪದೇ ಪದೇ ಕಾಡುತ್ತಿದೆಯೇ? ಹಾಗಿದ್ದರೆ ಈ ಒಂದು ನಿರೂಪಣೆಯನ್ನ ಒಂದಿಷ್ಟು ನಿರ್ಲಕ್ಷಿಸದೆ ಕೊನೆಯವರೆಗೂ ಗಮನವಿಟ್ಟು ಆಲಿಸಿ. ಏಕೆಂದರೆ ಇಂದು ಹೊರಬೀಳಲಿರುವ ಸತ್ಯಗಳು ನಿಮ್ಮ ಅಂತರಂಗವನ್ನೇ ನಡುಗಿಸಬಹುದು. ಒಮ್ಮೆ ಆಳವಾಗಿ ಯೋಚಿಸಿ ನೋಡಿ. ಹಠಾತ್ತಾಗಿ ಯಾವುದೋ ವ್ಯಕ್ತಿ ನಿಮ್ಮ ಬಗ್ಗೆ ಅತಿಯಾದ ಆಸಕ್ತಿಯನ್ನ ತೋರಲು ಕಾರಣವೇನು? ನೀವು ಎಲ್ಲಿಗೆ ಹೋಗಿದ್ದೀರಿ? ಯಾರನ್ನ ಭೇಟಿಯಾಗ್ತಿದ್ದೀರಿ? ಯಾರ ಜೊತೆ ಮಾತನಾಡುತ್ತಿದ್ದೀರಿ? ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನು ಮಾಡಲು ಯೋಚಿಸುತ್ತಿದ್ದೀರಿ ಎಂಬ ಪ್ರತಿಯೊಂದು ಸಣ್ಣ ವಿಷಯದ ಬಗ್ಗೆಯೂ ಯಾರೋ ಶೋಧನೆ ನಡೆಸುತ್ತಿರುವುದರ ಹಿಂದಿನ ರಹಸ್ಯವೇನು? ಇದು ನಿಮ್ಮ ವಿರುದ್ಧ ಹೆಣೆಯಲಾಗುತ್ತಿರುವ ಯಾವುದಾದರೂ ರಹಸ್ಯ ಸಂಚೆ, ಅಥವಾ ನಿಮ್ಮ ಗತಕಾಲದ ಯಾವುದೋ ಮುಚ್ಚಿಹೋದ ಅಧ್ಯಾಯ ಮತ್ತೆ ನಿಮ್ಮ ಮುಂದೆ ಬಂದು ನಿಲ್ಲಲಿದೆಯೇ? ಇಲ್ಲವೇ ನಿಮಗೆ ತಿಳಿಯುವ ಮುನ್ನವೇ ನಿಮ್ಮ ಸುತ್ತಲಿನ ಜನರಿಗೆ ನಿಮ್ಮ ಭವಿಷ್ಯದ ದೊಡ್ಡ ಬದಲಾವಣೆಯ ಸುಳಿವು ಸಿಕ್ಕಿದೆಯೇ? ಗಮನಿಸಿ. ನಿಮ್ಮನ್ನ ಇಲ್ಲಿ ಪೊಲೀಸ್ ಅಥವಾ ಯಾರೋ ನಿಮ್ಮನ್ನ ಟ್ರ್ಯಾಕ್ ಮಾಡುತ್ತಿದ್ದಾರೆ ಎಂಬ ಮಾತುಗಳನ್ನು ಕೇವಲ ಕಲ್ಪನಾರಹಿತ ನೈಜ ಪೊಲೀಸ್ ತನಿಖೆ ಎಂದು ಭಾವಿಸಬೇಡಿ. ಇದು ನಿಮ್ಮ ಗ್ರಹಗತಿಗಳ ಆಧಾರದ ಮೇಲೆ, ನಕ್ಷತ್ರಗಳ ಚಲನೆಯ ಆಧಾರದ ಮೇಲೆ ನಿಮ್ಮ ಜೀವನದಲ್ಲಿ ಉಂಟಾಗುತ್ತಿರುವ ಮಾನಸಿಕ ಹಾಗೂ ಸಾಂದರ್ಭಿಕ ನಿಗೂಢ ಸ್ಥಿತಿಯ ಜ್ಯೋತಿಷ್ಯ ಶಾಸ್ತ್ರೀಯ ಒಂದು ವಿಶ್ಲೇಷಣೆಯಾಗಿದೆ. ನಿಮ್ಮ ಜೀವನದಲ್ಲಿ ಈ ಒಂದು ಯಾವುದಾದರೂ ಘಟನೆಗಳು ಇತ್ತೀಚೆಗೆ ಸಂಭವಿಸಿವೆಯೇ ಎಂದು ಒಮ್ಮೆ ನೆನಪಿಸಿಕೊಳ್ಳಿ. ಹಠಾತ್ತಾಗಿ ಯಾವುದೋ ಹಳೆಯ ಅಪರಿಚಿತ ವ್ಯಕ್ತಿಯಿಂದ ಅಥವಾ ಬಹಳ ದಿನಗಳಿಂದ ಸಂಪರ್ಕವಿಲ್ಲದೆ ಹಳೆಯ ಸ್ನೇಹಿತನಿಂದ ಕರೆಯಲ್ಲಿ ಸಂಭಾಷಣೆ, ಯಾವುದೋ ಅಪರಿಚಿತ ಸಂಖ್ಯೆಯಿಂದ ಪದೇ ಪದೇ ಆ ಕರೆಗಳು ಅಥವಾ ಸಂದೇಶಗಳು ಬರುವುದು, ನಿಮ್ಮ ವೈಯಕ್ತಿಕ ಜೀವನ, ಹಣಕಾಸಿನ ಸ್ಥಿತಿ ಅಥವಾ ಕುಟುಂಬದ ರಹಸ್ಯಗಳ ಬಗ್ಗೆ ಯಾರೋ ಹಠಾತ್ತಾಗಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸುವುದು, ನೀವು ಯಾವ ವ್ಯಕ್ತಿಯನ್ನ ಎಂದು ಮರೆತು ಮುಂದೆ ಸಾಗಿದ್ದೀರೋ ಆ ವ್ಯಕ್ತಿ ಇದ್ದಕ್ಕಿದ್ದಂತೆ ನಿಮ್ಮ ಕಣ್ಮುಂದೆ ಪ್ರತ್ಯಕ್ಷವಾಗುವುದು. ನೀವು ಇವುಗಳನ್ನು ಕೇವಲ ಸಾಮಾನ್ಯ ಯಾದೃಚ್ಛಿಕ ಘಟನೆ ಎಂದು ಭಾವಿಸಿ ನಿರ್ಲಕ್ಷಿಸುತ್ತಿದ್ದರೆ ಅಲ್ಲಿಯೇ ನೀವು ದೊಡ್ಡ ತಪ್ಪು ಮಾಡುತ್ತಿದ್ದೀರಿ. ಈ ಘಟನೆಗಳ ಹಿಂದೆ ಬಲವಾದ ಭಾವನಾತ್ಮಕ ಹಾಗೂ ಜ್ಯೋತಿಷ್ಯಶಾಸ್ತ್ರೀಯ ಕಾರಣಗಳು ಅಡಗಿವೆ. ಅದಕ್ಕೂ ಮುನ್ನ ನಿಮ್ಮ ಮನಸ್ಸಿನಲ್ಲಿ ಮಹಾದೇವನ ಮೇಲೆ, ಶಿವನ ಮೇಲೆ ನಿಜವಾದ ನಂಬಿಕೆ ಮತ್ತು ಶ್ರದ್ಧೆ ಇದ್ದರೆ ಮನಸ್ಫೂರ್ತಿಯಾಗಿ ಓಂ ನಮಃ ಶಿವಾಯ ಅಥವಾ ಹರಹರ ಮಹಾದೇವ ಎಂದು ಸ್ಮರಿಸಿ. ಬ್ರಹ್ಮಾಂಡದ ಸತ್ಯವು ಯಾವಾಗಲೂ ಸನ್ಮಾರ್ಗದಲ್ಲಿ ನಡೆಯುವವರಿಗೆ ಸೂಕ್ತ ಸಮಯದಲ್ಲಿ ದಾರಿ ತೋರಿಸುತ್ತೆ. ಈ ವೃಷಭ ರಾಶಿಯವರ ನೈಜ ಗುಣಲಕ್ಷಣ ಮತ್ತು ಜನರ ಒಂದು ಕುತೂಹಲ. ವೃಷಭ ರಾಶಿಯವರ ಅತ್ಯಂತ ದೊಡ್ಡ ಶಕ್ತಿ ಏನೆಂದರೆ ನಿಮ್ಮ ಸಹನೆ ಮತ್ತು ಮೌನ. ನೀವು ಯಾರನ್ನೋ ತಕ್ಷಣವೇ ಕುರುಡಾಗಿ ನಂಬುವುದಿಲ್ಲ. ಯಾರಾದರೂ ನಿಮ್ಮನ್ನ ಪ್ರಚೋದಿಸಿದರೆ ತಕ್ಷಣವೇ ಪ್ರತಿಕ್ರಿಯಿಸುವುದಿಲ್ಲ. ನೀವು ಶಾಂತವಾಗಿರುತ್ತೀರಿ, ಎಲ್ಲವನ್ನ ದೂರದಿಂದಲೇ ಗಮನಿಸುತ್ತೀರಿ, ಪರಿಸ್ಥಿತಿಯನ್ನ ವಿಶ್ಲೇಷಿಸುತ್ತೀರಿ ಮತ್ತು ನಂತರವಷ್ಟೇ ಅಂತಿಮ ನಿರ್ಧಾರಕ್ಕೆ ಬರುತ್ತೀರಿ. ಆದರೆ ಇಂದಿನ ಗ್ರಹಗಳ ಚಲನೆಯ ಪ್ರಕಾರ ನಿಮ್ಮ ಈ ಒಂದು ಮೌನವೇ ನಿಮ್ಮ ಸುತ್ತಮುತ್ತಲಿನ ಕೆಲವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಏಕೆಂದರೆ ನಿಮ್ಮ ತಲೆಯಲ್ಲಿ ಪ್ರಸ್ತುತ ಏನು ನಡೆಯುತ್ತಿದೆ ಎಂದು ಗ್ರಹಿಸಲು ಅವರಿಗೆ ಸಾಧ್ಯವಾಗುತ್ತಿಲ್ಲ. ನೀವು ಇತ್ತೀಚೆಗೆ
ನಿಮ್ಮ ಯೋಜನೆಗಳನ್ನು ಜನರಿಂದ ಮುಚ್ಚಿಡಲು ಪ್ರಾರಂಭಿಸುತ್ತಿದ್ದೀರಿ. ನಿಮ್ಮ ಮುಂದಿನ ನಡೆ ಏನು ಎಂಬುದನ್ನು ಪ್ರತಿಯೊಬ್ಬರಿಗೂ ದಂಡೋರ ಹೊಡೆದು ಹೇಳುತ್ತಿಲ್ಲ. ನಿಮ್ಮ ಆಲೋಚನೆಗಳನ್ನು ರಹಸ್ಯವಾಗಿಡಲು ಪ್ರಾರಂಭಿಸಿದ್ದೀರಿ. ಇದೇ ಒಂದು ಕಾರಣಕ್ಕೆ ನಿಮ್ಮ ವೈರಿಗಳು ಅಥವಾ ನಿಮ್ಮ ಏಳಿಗೆಯನ್ನು ಸಹಿಸದವರು ನಿಮ್ಮ ಮುಂದಿನ ಹೆಜ್ಜೆಯನ್ನು ತಿಳಿಯಲು ಕಾತುರರಾಗಿದ್ದಾರೆ. ನೀವು ಎಲ್ಲಿಗೆ ಹೋಗ್ತೀರಾ, ಯಾರೊಂದಿಗೆ ಕೈ ಜೋಡಿಸುತ್ತೀರಿ, ನಿಮ್ಮ ಜೀವನದಲ್ಲಿ ಬರಲಿರುವ ಮುಂದಿನ ದೊಡ್ಡ ಯಶಸ್ಸು ಏನು ಎಂಬುದನ್ನು ಪತ್ತೆ ಹಚ್ಚಲು ಅವರು ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಮುಖವಾಡ ಕಳಚುವ ಸಮಯ ಮತ್ತು ಅಂತರಂಗದ ಒಂದು ಬಲ. ಆದರೆ ವೃಷಭ ರಾಶಿಯವರೇ, ಇಲ್ಲೇ ಕತೆಗೆ ದೊಡ್ಡ ಮರುಜೀವ ಸಿಗುವುದು. ನೀವು ಯಾರ ಮೇಲೆ ಅನುಮಾನ ಪಡುತ್ತಿದ್ರೋ ನೈಜ ಕತೆ ಅದಕ್ಕಿಂತ ಸಂಪೂರ್ಣ ಭಿನ್ನವಾಗಿರಬಹುದು. ನಿಮ್ಮ ಮೇಲೆ ನಿಗಾ ಇಡುತ್ತಿರುವ ವ್ಯಕ್ತಿ ನಿಮ್ಮ ಶತ್ರುವೇ ಆಗಿರಬೇಕೆಂದಿಲ್ಲ. ನಿಮ್ಮ ಗತಕಾಲದ ಯಾವುದೋ ಬಾಂಧವ್ಯ ಮತ್ತೆ ನಿಮ್ಮ ಜೀವನಕ್ಕೆ ಮರಳಲು ಪ್ರಯತ್ನಿಸುತ್ತಿರಬಹುದು. ತಾನು ಮಾಡಿದ ತಪ್ಪಿನ ಅರಿವಾಗಿ ನಿಮ್ಮ ಬಳಿ ಕ್ಷಮೆ ಯಾಚಿಸಲು ಅಥವಾ ನಿಮ್ಮ ಅಂತರ ಕಾಯ್ದುಕೊಂಡಿದ್ದಕ್ಕೆ ಪಶ್ಚಾತ್ತಾಪ ಪಡಲು ಯಾರೋ ಕಾಯುತ್ತಿರಬಹುದು. ನೀವು ಅತ್ಯಂತ ದುರ್ಬಲ ಎಂದು ಭಾವಿಸಿದ್ದ ವ್ಯಕ್ತಿ ಇಷ್ಟೊಂದು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಬಲಶಾಲಿಯಾಗಿದ್ದು ಹೇಗೆ ಎಂದು ನೋಡಿ ಆಶ್ಚರ್ಯಚಕಿತರಾಗಬಹುದು. ಒಮ್ಮೆ ಹಿಂತಿರುಗಿ ನೋಡಿ, ನೀವು ಒಳಗಿನಿಂದ ಸಂಪೂರ್ಣವಾಗಿ ಒಡೆದು ಹೋಗಿದ್ದಾಗಲೂ ಹೊರಗಿನ ಪ್ರಪಂಚಕ್ಕೆ ಏನೂ ಆಗಿಲ್ಲವೆಂಬಂತೆ ನಗುಮುಖದಿಂದ ಓಡಾಡಿದ ದಿನಗಳು ಎಷ್ಟು. ಯಾರೋ ನಿಮಗೆ ನಂಬಿಕೆ ದ್ರೋಹ ಮಾಡಿದಾಗ ಅವರ ಮೇಲೆ ಸೇಡು ತೀರಿಸಿಕೊಳ್ಳುವ ಬದಲು ಮೌನವಾಗಿ ದೂರ ಸರಿದು ನಿಮ್ಮ ಸರಿದಾರಿಯನ್ನು ಕಂಡುಕೊಂಡ ಸಂದರ್ಭಗಳು ಎಷ್ಟು. ಯಾರ ನೆರವೂ ಇಲ್ಲದೆ ಶೂನ್ಯದಿಂದ ಮತ್ತೆ ನಿಮ್ಮ ಬದುಕನ್ನು ಕಟ್ಟಿಕೊಂಡ ಕ್ಷಣಗಳು ಎಷ್ಟು. ಈ ನಿಮ್ಮ ಅಂತರಂಗದ ಶಕ್ತಿಯೇ ಈಗ ಜಗತ್ತಿನ ಕಣ್ಣಿಗೆ ಕಾಣಲು ಪ್ರಾರಂಭಿಸಿದೆ. ನಿಮ್ಮ ನಿರ್ಧಾರಗಳು ಬದಲಾಗುತ್ತಿವೆ, ನಿಮ್ಮ ನಡವಳಿಕೆ ಬದಲಾಗುತ್ತಿದೆ. ನೀವು ಪ್ರತಿಯೊಬ್ಬರಿಗೂ ನಿಮ್ಮ ಜೀವನದಲ್ಲಿ ಜಾಗ ಕೊಡುತ್ತಿಲ್ಲ. ಯಾವಾಗ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಬದಲಾಯಿಸಿಕೊಳ್ಳಲು, ತಮ್ಮ ಸ್ವಯಂ ಗೌರವಕ್ಕೆ ಆದ್ಯತೆ ನೀಡಲು ಪ್ರಾರಂಭಿಸುತ್ತಾನೋ ಆಗ ಆಟೋಮ್ಯಾಟಿಕ್ ಆಗಿ ಇಡೀ ಸಮಾಜದ ಕಣ್ಣು ಅವನ ಮೇಲೆ ಬೀಳುತ್ತೆ. ನಿಮ್ಮ ಮೇಲೆ ಕಣ್ಣಿಟ್ಟಿರುವ ಆ ನಿರ್ದಿಷ್ಟ ವ್ಯಕ್ತಿ ಯಾರು, ನಿಮ್ಮ ಗತಕಾಲದ ಯಾವ ರಹಸ್ಯ ಮತ್ತೆ ಹೊರಬರಲಿದೆ ಮತ್ತು ಬರುವ ದಿನಗಳಲ್ಲಿ ನೀವು ತೆಗೆದುಕೊಳ್ಳಬೇಕಾದ ಜಾಗರೂಕತೆಯ ಹೆಜ್ಜೆಗಳೇನು ಎಂಬುದನ್ನು ನಾವು ಇವಾಗ ವಿಸ್ತಾರವಾಗಿ ನೋಡೋಣ. ಈ ಒಂದು ನಿಗೂಢತೆಯನ್ನು ಭೇದಿಸುವ ಸಂಕೇತಗಳು, ಗತಕಾಲದ ಒಂದು ರಹಸ್ಯ, ಆಳಕ್ಕೆ ಇಳಿಯುವ ಒಂದು ಪ್ರತಿಕ್ರಿಯೆ, ನಂಬಿಕೆ ಮತ್ತು ಒಂದು ಜಾಗರೂಕತೆ. ಈ ವೃಷಭ ರಾಶಿಯವರೇ, ನೆನಪಿನಲ್ಲಿ ಇಡಿ, ನಿಮ್ಮ ಕಡೆಗೆ ಹರಿಯುವ ಪ್ರತಿಯೊಂದು ದೃಷ್ಟಿಯು ವೈರತ್ವದ್ದೇ ಆಗಿರಬೇಕೆಂದಿಲ್ಲ. ಆದರೆ ಪ್ರತಿಯೊಂದು ದೃಷ್ಟಿಯನ್ನು ಕುರುಡಾಗಿ ನಂಬುವುದು ಕೂಡ ಬುದ್ಧಿವಂತಿಕೆಯಲ್ಲ. ಒಂದು ವೇಳೆ ನೈಜ ಜೀವನದಲ್ಲಿ ನಿಮಗೆ ಯಾರಾದರೂ ಅಪರಿಚಿತರು ನಿಮ್ಮನ್ನು ಹಿಂಬಾಲಿಸುತ್ತಿದ್ದಾರೆ ಅಥವಾ ನಿಮ್ಮ ಚಟುವಟಿಕೆಗಳನ್ನು ತನಿಖೆ ಮಾಡುತ್ತಿದ್ದಾರೆ ಎಂದು ದೃಢವಾಗಿ ಅನಿಸಿದರೆ, ಕೇವಲ ಜ್ಯೋತಿಷ್ಯದ ಸಂಕೇತಗಳನ್ನೇ ಅಂತಿಮ ಎಂದುಕೊಳ್ಳದೆ ಜಾಗರೂಕರಾಗಿ ಇರಿ ಮತ್ತು ಅಧಿಕೃತ ಮಾಹಿತಿಯ ಆಧಾರದ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಿ. ಆದರೆ ಜ್ಯೋತಿಷ್ಯದ ಪರಿಭಾಷೆಯಲ್ಲಿ ಈ ಒಂದು ಟ್ರ್ಯಾಕಿಂಗ್ ಅಥವಾ ನಿಗಾ ಇಡುವಿಕೆಯ ಸಂಕೇತವು ಬೇರೆಯದ್ದೇ ಆದ ಒಂದು ದೊಡ್ಡ ಸತ್ಯವನ್ನು ಸಾರುತ್ತಿದೆ. ಅದೇನೆಂದರೆ, ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಸುಧಾರಣೆ ಮತ್ತು ಬೃಹತ್ ಬದಲಾವಣೆಗಳು ಈಗ ಇತರರ ಕಣ್ಣಿಗೆ ಸ್ಪಷ್ಟವಾಗಿ ಗೋಚರಿಸಲು ಪ್ರಾರಂಭಿಸಿದೆ. ಆದರೆ ಇಲ್ಲಿ ಪ್ರಶ್ನೆ ಏನೆಂದರೆ, ನಿಮ್ಮ ಯಾವ ವಿಷಯವು ಜನರ ಗಮನವನ್ನು ಇಷ್ಟೊಂದು ತೀವ್ರವಾಗಿ ತನ್ನತ್ತ ಸೆಳೆಯುತ್ತಿದೆ? ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ಉಂಟಾಗುತ್ತಿರುವ ರಹಸ್ಯ ಪ್ರಗತಿಯೇ? ನಿಮ್ಮ ಜೀವನ ವೃತ್ತಿ ಜೀವನದಲ್ಲಿ ನೀವು ತೆಗೆದುಕೊಳ್ಳಲು ಹೊರಟಿರುವ ಹೊಸ ನಿರ್ಧಾರವೇ? ನಿಮ್ಮ ಜೀವನಕ್ಕೆ ಕಾಲಿಡುತ್ತಿರುವ ಯಾವುದೋ ಹೊಸ ಸಂಬಂಧವೇ? ಅಥವಾ ನಿಮ್ಮ ಭೂತಕಾಲದ ಯಾವುದೋ ಮುಚ್ಚಿಹೋದ ರಹಸ್ಯವೇ? ಇಲ್ಲಿಂದ ನಿಮ್ಮ ಕತೆ ಮತ್ತಷ್ಟು ರೋಮಾಂಚನಕಾರಿ ಹಾಗೂ ರಹಸ್ಯಮಯ ಘಟ್ಟವನ್ನು ತಲುಪುತ್ತೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಬಗೆಯ ವಿಚಿತ್ರ ಅಸಮಾಧಾನ ಮತ್ತು ಚಡಪಟಿಕೆ ಕಾಡುತ್ತಿದ್ರೆ, ಹೊರಗಿನಿಂದ ಎಲ್ಲವೂ ಸಾಧಾರಣವಾಗಿ ಕಂಡರೂ ಒಳಗಿನಿಂದ ಏನೋ ಸರಿಯಿಲ್ಲ ಎಂಬ ಭಾವನೆ ಮೂಡುತ್ತಿದ್ದರೆ ನೀವು ಈ ಕ್ಷಣದಿಂದಲೇ ಜಾಗರೂಕರಾಗಿ ಇರಬೇಕು. ಬಾಹ್ಯವಾಗಿ ನಿಮ್ಮ ಬದುಕು ಶಾಂತವಾಗಿ ಕಾಣುತ್ತಿರಬಹುದು, ಆದರೆ ನಿಮ್ಮ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಸುಳಿದಾಡುತ್ತಿವೆ. ನೀವು ಯಾರನ್ನೋ ಅನುಮಾನಿಸಲು ಬಯಸುವುದಿಲ್ಲ, ಆದರೆ ಇತ್ತೀಚೆಗೆ ನಡೆದ ಕೆಲವು ಸಣ್ಣ ಸಣ್ಣ ಘಟನೆಗಳು ಒಂದಕ್ಕೊಂದು ಜೋಡಿಸಿ ನೋಡಿದಾಗ ನಿಮಗೆ ಯಾವುದೋ ದೊಡ್ಡ ಸಂಚು ಅಥವಾ ಸತ್ಯದ ಸುಳಿವು ಸಿಗುತ್ತೆ. ಉದಾಹರಣೆಗೆ,
ಇತ್ತೀಚಿನ ದಿನಗಳಲ್ಲಿ ನೀವು ಯಾವುದೋ ಒಂದು ವ್ಯಕ್ತಿಯ ಹೆಸರನ್ನು ಪದೇ ಪದೇ ವಿಭಿನ್ನ ಜನರ ಬಾಯಲ್ಲಿ ಕೇಳುತ್ತಿದ್ದೀರಿ. ಯಾವುದೋ ಹಳೆಯ ಜಗಳ, ಹಣಕಾಸಿನ ವ್ಯವಹಾರ ಅಥವಾ ಹಳೆಯ ದಾಖಲೆಗಳಿಗೆ ಸಂಬಂಧಿಸಿದ ವಿಷಯ ಇದ್ದಕ್ಕಿದ್ದಂತೆ ಮತ್ತೆ ಜೀವ ತಳೆದಿದೆಯೇ? ಹಳೆಯ ಮೆಸೇಜ್ ಆಗಿರ್ಬೋದು, ಭಾವಚಿತ್ರ ಅಥವಾ ಸಂಭಾಷಣೆ ನಿಮ್ಮ ನೆನಪಿಗೆ ಬಂದು ನಿಮ್ಮನ್ನು ಕಾಡುತ್ತಿದೆಯೇ? ನೀವು ಇದನ್ನ ಕೇವಲ ಅಕಸ್ಮಾತ್ ನಡೆದ ಘಟನೆ ಎಂದು ಭಾವಿಸಿದರೆ ಅದು ನಿಮ್ಮ ಆಯಾಮದ ಒಂದು ಕತೆ. ಒಂದೇ ರೀತಿಯ ಸಂಕೇತಗಳು ಪದೇ ಪದೇ ನಿಮ್ಮ ಜೀವನದಲ್ಲಿ ಎದುರಾಗುತ್ತಿದ್ರೆ ಕಾಲವು ನಿಮಗೆ ಏನೋ ಒಂದು ಎಚ್ಚರಿಕೆಯನ್ನು ನೀಡಲು ಪ್ರಯತ್ನಿಸುತ್ತಿದೆ ಎಂದರ್ಥ. ಹಳೆಯ ವ್ಯಕ್ತಿಯ ಮರುಪ್ರವೇಶ, ಮನೋಭಾವದ ಒಂದು ಪರಿವರ್ತನೆ. ಜೀವನದಲ್ಲಿ ಈ ಹಿಂದೆ ಒಬ್ಬ ವ್ಯಕ್ತಿ ಇದ್ದಿರಬಹುದು. ಅವರು ನಿಮ್ಮ ಅತ್ಯಂತ ಸನಿಹವಾಗಿದ್ದರು. ನಿಮ್ಮ ನಿಜವಾದ ನೋವು ಅಥವಾ ಮನಸ್ಸಿನ ಆಳವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲೇ ಇಲ್ಲ. ನೀವು ಅವರ ಮುಂದೆ ನಿಮ್ಮ ಕಷ್ಟಗಳನ್ನು ಬಚ್ಚಿಟ್ಟು ನಗುತ್ತಾ ಸರಿಸಮನಾಗಿ ವ್ಯವಹರಿಸುತ್ತಾ ಇದ್ರಿ. ಆದರೆ ಒಳಗೊಳಗೆ ಆ ಸಂಬಂಧ ನಿಮ್ಮನ್ನು ಕುಗ್ಗಿಸುತ್ತಿತ್ತು. ಒಂದು ದಿನ ಆ ವ್ಯಕ್ತಿ ನಿಮ್ಮಿಂದ ದೂರವಾದವರು, ಮಾತುಕತೆ ಬಂದಾಯಿತು. ಆದರೆ ಕತೆ ಅಲ್ಲಿಗೆ ಮುಗಿಯಲೇ ಇಲ್ಲ. ಒಬ್ಬ ವ್ಯಕ್ತಿ ದೂರ ಹೋದ ಮೇಲೆಯೇ ಅವನಿಗೆ ಇನ್ನೊಬ್ಬರ ನೈಜ ಮೌಲ್ಯ ಏನೆಂಬುದು ತಿಳಿಯುವುದು. ಜ್ಯೋತಿಷ್ಯದ ಪ್ರಕಾರ ವೃಷಭ ರಾಶಿಯವರ ಗತಕಾಲದ ಆ ವ್ಯಕ್ತಿ ಈಗಲೂ ನಿಮ್ಮ ನೆನಪಿನಿಂದ ಹೊರಬರಲು ಸಾಧ್ಯವೇ ಇಲ್ಲ. ಈ ಹೊರಗಿನಿಂದ ಅವರು ಅತ್ಯಂತ ಸಾಮಾನ್ಯರಂತೆ ಕಾಣಿಸಬಹುದು, ನಿಮ್ಮೊಂದಿಗೆ ನೇರವಾಗಿ ಮಾತನಾಡದೆ ಇರಬಹುದು. ಆದರೆ ಒಳಗೊಳಗೆ ನಿಮ್ಮ ಬಗ್ಗೆ ಪ್ರತಿಯೊಂದು ವಿಷಯವನ್ನು ತಿಳಿದುಕೊಳ್ಳಲು ಕಾತುರರಾಗಿ ಇರ್ತಾರೆ. ಅವರು ನಿಮ್ಮ ಬಗ್ಗೆ ಏಕೆ ಮಾಹಿತಿ ಕಲೆ ಹಾಕುತ್ತಿದ್ದಾರೆ? ಅವರಿಗೆ ತಾನು ಮಾಡಿದ ತಪ್ಪಿನ ಅರಿವಾಗಿದೆಯೇ ಅಥವಾ ನೀವು ಅವರ ರಹಸ್ಯವನ್ನು ತಿಳಿದುಕೊಂಡಿದ್ದೀರಿ ಎಂಬ ಭಯ ಕಾಡುತ್ತಿದೆಯೇ? ಇಲ್ಲವೇ ತಾನು ಹಗುರವಾಗಿ ಕಂಡ ವ್ಯಕ್ತಿ ಇಂದು ತನ್ನ ಕಲ್ಪನೆಗೂ ಮೀರಿದ ಎತ್ತರಕ್ಕೆ ಬೆಳೆದು ನಿಂತಿರುವುದನ್ನು ನೋಡಿ ಅಸೂಯೆ ಪಡುತ್ತಿದ್ದಾರೆಯೇ? ಇತ್ತೀಚೆಗೆ ಯಾರಾದರೂ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಅನ್ನು ಹಠಾತ್ತಾಗಿ ಚೆಕ್ ಮಾಡಿದ್ದಾರೆಯೇ ಅಥವಾ ಮೂರನೇ ವ್ಯಕ್ತಿಯ ಮೂಲಕ ನಿಮ್ಮ ಕ್ಷೇಮ ಸಮಾಚಾರ ವಿಚಾರಿಸಲು ಯತ್ನಿಸುತ್ತಿದ್ದಾರೆಯೇ? ಹಾಗಿದ್ರೆ ಈ ಸೂಚನೆಯನ್ನು ಹಗುರವಾಗಿ ತಳ್ಳಬೇಡಿ. ನಿಮ್ಮ ಮೌನವೇ ನಿಮ್ಮ ಅತ್ಯಂತ ದೊಡ್ಡ ಅಸ್ತ್ರ. ಯಾರೋ ನಿಮ್ಮ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತಿದ್ದಾರೆ ಎಂದ ತಕ್ಷಣ ನೀವು ಗಾಬರಿಗೊಳ್ಳುವ ಅಥವಾ ಆತುರಪಟ್ಟು ಪ್ರತಿಕ್ರಿಯಿಸುವ ಅಗತ್ಯವೇ ಇಲ್ಲ. ನೆನಪಿಡಿ, ಪ್ರತಿಯೊಂದು ಈ ಕಣ್ಣೋಟವು ಶತ್ರುತ್ವವಾಗಿ ಇರುವುದಿಲ್ಲ ಮತ್ತು ಪ್ರತಿಯೊಂದು ಮೌನವು ದೌರ್ಬಲ್ಯವಲ್ಲ. ನಿಮ್ಮ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿ ನಿಮ್ಮ ಪ್ರತಿಕ್ರಿಯೆಯಲ್ಲ, ನಿಮ್ಮ ಪ್ರಶಾಂತತೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಬಯಸುವವರು ಪ್ರಯತ್ನಿಸಲಿ, ನಿಮ್ಮ ಮುಂದಿನ ನಡೆಯನ್ನು ವೀಕ್ಷಿಸುವವರು ವೀಕ್ಷಿಸಲಿ. ನೀವು ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ನೀಡಬೇಕಾದ ಅವಶ್ಯ ಇಲ್ಲ. ಬರುವ ದಿನಗಳಲ್ಲಿ ನಿಮಗೆ ಹಳೆಯ ವಿಷಯವೊಂದರ ಬಗ್ಗೆ ಮಾತನಾಡಲು ಅಥವಾ ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಲು ಅವಕಾಶ ಸಿಗಬಹುದು. ಆಗ ನಿಮ್ಮ ಮುಂದೆ ಎರಡೂ ಮಾರ್ಗಗಳಿರುತ್ತೆ. ಈ ಭಾವೋದ್ವೇಗಕ್ಕೆ ಒಳಗಾಗಿ ಮನಸ್ಸಿನಲ್ಲಿ ಇರುವುದನ್ನೆಲ್ಲ ಕಾರಿ ಬಿಡುವುದು. ಶಾಂತವಾಗಿ ನಿಂತು ಎದುರಿಗಿರುವ ವ್ಯಕ್ತಿಯ ನೈಜ ಉದ್ದೇಶ ಏನೆಂಬುದನ್ನು ಗಮನಿಸಿ ತಂತ್ರಜ್ಞಾನದಿಂದ ಹೆಜ್ಜೆಯನ್ನು ಇಡುವುದು. ನೀವು ಎರಡನೇ ಮಾರ್ಗವನ್ನು ಆಯ್ದುಕೊಂಡರೆ ಆ ಕ್ಷಣವೇ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಗೆಲುವಾಗುತ್ತೆ. ನಿಮ್ಮ ಒಂದು ಡಿಜಿಟಲ್ ಮಾಹಿತಿ, ಬ್ಯಾಂಕ್ ವಿವರಗಳು, ಪಾಸ್ ಕಾರ್ಡುಗಳು ಹಾಗೂ ವೈಯಕ್ತಿಕ ಸಂಭಾಷಣೆಯನ್ನು ಸುರಕ್ಷಿತವಾಗಿಟ್ಟುಕೊಳ್ಳಿ. ಆತುರದಲ್ಲಿ ಯಾರನ್ನು ಕುರುಡಾಗಿ ನಂಬಬೇಡಿ. ನಿಮ್ಮ ಮುಂದೆ ತೆರೆದುಕೊಳ್ಳಲಿರುವ ರಹಸ್ಯದ ಮೂರನೇ ಬಾಗಿಲು ಏನು? ನಿಮ್ಮ ಭವಿಷ್ಯವನ್ನು ಬದಲಾಯಿಸಲಿರುವ ಆ ನಿರ್ಣಾಯಕ ನಿರ್ಧಾರ ಯಾವುದು ಎಂಬುದನ್ನು ಇವಾಗ ನಾವು ವಿಸ್ತಾರವಾಗಿ ನೋಡೋಣ. ಈ ಭವಿಷ್ಯದ ದಾರಿ ಈ ಸ್ವಯಂ ನಿರ್ಣಯದ ಹೊಸ ಅಧ್ಯಾಯ ಅಂತಲೇ ನಾವು ಅನ್ನಬಹುದು. ಇಲ್ಲಿಯವರೆಗಿನ ವಿಶ್ಲೇಷಣೆಯಿಂದ ನಿಮಗೆ ಒಂದು ಸತ್ಯ ಸ್ಪಷ್ಟವಾಗಿ ಅರ್ಥವಾಗಿರಬೇಕು. ಈ ಕಥೆಯು ಕೇವಲ ಯಾವುದೋ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಬಗ್ಗೆ ಅಥವಾ ನಿಮ್ಮನ್ನು ರಹಸ್ಯವಾಗಿ ಗಮನಿಸುತ್ತಿರುವ ಬಗ್ಗೆ ಮಾತ್ರವಲ್ಲ. ಇದು ನಿಮ್ಮ ಅಂತರಂಗದಲ್ಲಿ ಈಗಾಗಲೇ ಶಬ್ದವಿಲ್ಲದೆ ಪ್ರಾರಂಭವಾಗುತ್ತಿರುವ ಬೃಹತ್ ಬದಲಾವಣೆಯ ಒಂದು ದೊಡ್ಡ ಸಂಕೇತ. ನಿಮ್ಮ ಜೀವನದ ಶಕ್ತಿ, ಎನರ್ಜಿ, ನಿಮ್ಮ ಆದ್ಯತೆಗಳು ಮತ್ತು ನಿಮ್ಮ ಯೋಜನಾ ಶೈಲಿ ಸಂಪೂರ್ಣವಾಗಿ ರೂಪಾಂತರಗೊಳ್ಳುತ್ತಿದೆ. ಇದೇ ಕಾರಣಕ್ಕೆ ನಿಮ್ಮ ಸುತ್ತಮುತ್ತಲಿನ ಕೆಲವು ಹಳೆಯ ಮನುಷ್ಯರಿಗೆ ನಿಮ್ಮ ನಡೆ ನುಡಿ ಮುಂಚಿನಂತೆ ಸುಲಭವಾಗಿ ಅರ್ಥವಾಗುತ್ತಿಲ್ಲ.
ಈಗ ನಾವು ಈ ವಿಶ್ಲೇಷಣೆಯ ಅತ್ಯಂತ ಮುಖ್ಯವಾದ ಹಾಗೂ ಭಾವನಾತ್ಮಕವಾಗಿ ಆಳವಾದ ಘಟ್ಟಕ್ಕೆ ಬಂದಿದ್ದೇವೆ. ಬರುವ ದಿನಗಳಲ್ಲಿ ನಿಮ್ಮ ಮುಂದೆ ತೆರೆದುಕೊಳ್ಳಲಿರುವ ರಹಸ್ಯದ ಈ 3ನೇ ಬಾಗಿಲು ಯಾವುದು ಗೊತ್ತೇ? ಹಿಂತಿರುಗಿ ಬರುವ ಗತಕಾಲ ಮತ್ತು ನಿಮ್ಮ ಅಂತಿಮ ಪರೀಕ್ಷೆ. ಮುಂದಿನ ಕೆಲವು ವಾರಗಳಲ್ಲಿ ನಿಮ್ಮ ಗತಕಾಲಕ್ಕೆ ಸೇರಿದ ವ್ಯಕ್ತಿಯೊಬ್ಬರು ಅಥವಾ ಸ್ಥಗಿತಗೊಂಡಿದ್ದ ಹಳೆಯ ವಿಚಾರವೊಂದು ಹಠಾತ್ತಾಗಿ ನಿಮ್ಮ ಮುಂದೆ ಬರುತ್ತೆ. ಅವರು ನೇರವಾಗಿ ನಿಮ್ಮನ್ನು ಸಂಪರ್ಕಿಸದೇ ಇರಬಹುದು, 3ನೇ ವ್ಯಕ್ತಿಯ ಮೂಲಕ ನಿಮ್ಮ ತನಕ ಸುದ್ದಿಯನ್ನು ತಲುಪಿಸಬಹುದು, ಅಥವಾ ನೀವು ಸಂಪೂರ್ಣವಾಗಿ ಮರೆತುಬಿಟ್ಟಿದ್ದ ಪ್ರತಿ ವಿಷಯವೊಂದನ್ನು ಮತ್ತೆ ಪ್ರಸ್ತಾಪಿಸಬಹುದು. ಆದರೆ ಈ ಬಾರಿ ಸವಾಲು ಅಥವಾ ಪರೀಕ್ಷೆ ಎದುರಿಗಿರುವ ವ್ಯಕ್ತಿಯದ್ದಲ್ಲ. ಪರೀಕ್ಷೆ ಇರುವುದು ನಿಮ್ಮ ಸ್ಥೈರ್ಯ ಮತ್ತು ಸ್ವಯಂ ಗೌರವದ್ದು. ಒಮ್ಮೆ ಯೋಚಿಸಿ ನೋಡಿ, ಯಾವ ವ್ಯಕ್ತಿಯ ಒಂದು ಮೆಸೇಜ್ ಅಥವಾ ಕರೆಗಾಗಿ ನೀವು ಹಿಂದೆ ರಾತ್ರಿ ಇಡೀ ನಿದ್ರೆ ಕೆಟ್ಟು ಕಾಯುತ್ತಿದ್ದೀರೋ ಅದೇ ವ್ಯಕ್ತಿಯ ಕರೆ ಅಥವಾ ಮೆಸೇಜ್ ಇಂದು ನಿಮ್ಮ ಫೋನ್ಗೆ ಬಂದಾಗ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಮೊದಲ ಆಲೋಚನೆ ಏನು? ನಾನು ಇದಕ್ಕೆ ಪ್ರತಿಕ್ರಿಯಿಸಬೇಕೇ ಅಥವಾ ಮೌನವಾಗಿ ದೂರವಿರಬೇಕೇ ಎಂಬ ಪ್ರಶ್ನೆ ಮೂಡುವುದು ಅಷ್ಟೇ. ಯಾವ ಬಾಂಧವ್ಯಕ್ಕಾಗಿ ನೀವು ದಿನನಿತ್ಯ ಪ್ರಾರ್ಥಿಸುತ್ತಿದ್ರೋ ಅದೇ ಬಾಂಧವ್ಯ ಇಂದು ನಿಮ್ಮ ಮುಂದೆ ಬಂದು ನಿಂತರೂ ಅದು ನಿಮಗೆ ಅಷ್ಟೊಂದು ಅಗತ್ಯವೆನಿಸುವುದಿಲ್ಲ. ಏಕೆಂದರೆ ನೀವು ಆ ಭಾವನಾತ್ಮಕ ಬಂಧನದಿಂದ ಮುಕ್ತರಾಗಿ ಎಷ್ಟೋ ಎತ್ತರಕ್ಕೆ ಬೆಳೆದು ನಿಂತಿದ್ದೀರಿ. ಹಿಂದೆ ನೀವು ಪ್ರತಿಯೊಬ್ಬರಿಗೂ ನಿಮಗಿಂತ ಹೆಚ್ಚು ಆದ್ಯತೆ ನೀಡಿದ್ರಿ. ಪ್ರತಿಯೊಬ್ಬರ ತಪ್ಪನ್ನು ಕ್ಷಮಿಸಿ ಮತ್ತೆ ಜಾಗ ಕೊಡುತ್ತಿದ್ರಿ. ಆದರೆ ಈಗ ನಿಮಗೆ ಅರ್ಥವಾಗಿದೆ, ಪ್ರತಿಯೊಬ್ಬರಿಗೂ ನಿಮ್ಮ ಜೀವನದಲ್ಲಿ ಸ್ಥಾನ ನೀಡುವ ಅಗತ್ಯವಿಲ್ಲ. ಕೆಲವರು ನಿಮ್ಮೊಂದಿಗೆ ಕೊನೆಯವರೆಗೂ ನಡೆಯಲು ಬರುವುದಿಲ್ಲ. ಅವರು ಕೇವಲ ನೀವು ಎಲ್ಲಿಯವರೆಗೆ ಬೆಳೆಯುತ್ತೀರಿ ಎಂದು ದೂರದಿಂದಲೇ ವೀಕ್ಷಿಸಲು ಬರುತ್ತಾರೆ ಅಷ್ಟೇ. ಜೀವನವನ್ನು ಬದಲಾಯಿಸಲಿರುವ ಆ ಒಂದು ಮಹತ್ವದ ಒಂದು ನಿರ್ಧಾರ. ಆದರೆ ವೃಷಭ ರಾಶಿಯವರೇ, ಮುಂಬರುವ ದಿನಗಳಲ್ಲಿ ನಿಮ್ಮ ಮುಂದೆ ಅತ್ಯಂತ ನಿರ್ಣಾಯಕವಾದ ಒಂದು ಸಂದರ್ಭ ಹಾಗೂ ನಿರ್ಧಾರವೊಂದು ಎದುರಾಗಲಿದೆ. ನಿಮ್ಮ ಮನಸ್ಸಿನಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಒಂದೇ ಆಲೋಚನೆ ಅಥವಾ ಯೋಜನೆ ಪದೇ ಪದೇ ಸುಳಿದಾಡುತ್ತಿದೆಯೇ? ಈ ಹೊಸ ವ್ಯವಹಾರ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಒಂದು ಯೋಜನೆ, ಪ್ರಸ್ತುತ ಇರುವ ಸ್ಥಳ ಅಥವಾ ಉದ್ಯೋಗವನ್ನು ಬದಲಾಯಿಸುವ ಒಂದು ದೊಡ್ಡ ನಿರ್ಧಾರ, ಹಳೆಯದ್ದನ್ನೆಲ್ಲ ತೊರೆದು ಸಂಪೂರ್ಣ ಹೊಸ ಜೀವನವನ್ನು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಪ್ರಾರಂಭಿಸುವ ಆಸೆ. ಇದನ್ನು ಕೇವಲ ಕಾಕತಾಳೀಯ ಎಂದು ನಿರ್ಲಕ್ಷಿಸಬೇಡಿ. ನಿಮ್ಮ ಅಂತರಂಗವು ನಿಮಗೆ ನೀಡುತ್ತಿರುವ ಶಕ್ತಿಯುತ ಸುಳಿವು ಇದು. ಆದರೆ ನೆನಪಿಡಿ, ಯಾವುದೇ ನಿರ್ಧಾರವನ್ನು ಭಯದಿಂದ ಅಥವಾ ತುರ್ತಿನಿಂದ ತೆಗೆದುಕೊಳ್ಳಬೇಡಿ. ಭಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚಾಗಿ ಗೊಂದಲಕ್ಕೆ ಈಡು ಮಾಡುತ್ತವೆ. ಬದಲಾಗಿ ಶಾಂತ ಮನಸ್ಸಿನಿಂದ ನೈಜ ಸಂಗತಿಗಳನ್ನು ಮತ್ತು ಸತ್ಯಾಂಶಗಳನ್ನು ವಿಶ್ಲೇಷಿಸಿ ಹೆಜ್ಜೆಯನ್ನು ಇಡಿ. ಯಾರಾದರೂ ನಿಮ್ಮನ್ನು ಬೆದರಿಸಿ, ಆತಂಕಕ್ಕೆ ಈಡು ಮಾಡಿ ಅಥವಾ ಗಡಿಬಿಡಿಯಿಂದ ನಿರ್ಧಾರ ತೆಗೆದುಕೊಳ್ಳುವಂತೆ ಒತ್ತಡ ಹೇರಿದ್ರೆ ಒಂದು ಹೆಜ್ಜೆ ಹಿಂದೆ ಸರಿದು ಪರಿಸ್ಥಿತಿಯನ್ನು ದೂರದಿಂದ ಗಮನಿಸಿ. ಈ ಜೀವನದ ಅತ್ಯಂತ ದೊಡ್ಡ ಸ್ವಾತಂತ್ರ್ಯ ಎಂದರೆ ಪ್ರಪಂಚ ನನ್ನ ಬಗ್ಗೆ ಏನು ಆಲೋಚಿಸುತ್ತಿದೆ ಎಂಬ ಚಿಂತೆಯಿಂದ ಮುಕ್ತರಾಗುವುದು. ಯಾರೋ ನಿಮ್ಮ ಬಗ್ಗೆ ರಹಸ್ಯವಾಗಿ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಅಥವಾ ನಿಮ್ಮ ಬಗ್ಗೆ ಕಣ್ಣಿಟ್ಟಿದ್ದಾರೆ ಎಂಬ ವಿಷಯವು ನಿಮ್ಮನ್ನು ಭಯಪಡಿಸಲು ಬರಲಿಲ್ಲ. ಬದಲಾಗಿ ನೀವು ಎಷ್ಟು ಶಕ್ತಿಶಾಲಿಯಾಗಿದ್ದೀರಿ ಮತ್ತು ನಿಮ್ಮ ಬೆಳವಣಿಗೆಯನ್ನು ಕಂಡು ಜಗತ್ತು ಹೇಗೆ ಬೆರಗಾಗಿದೆ ಎಂದು ನಿಮಗೆ ನೆನಪಿಸಲು ಬಂದಿರೋದು. ನಿಮ್ಮನ್ನು ನೋಯಿಸಿದವರ ಮೇಲೆ ನೀವು ಸೇಡು ತೀರಿಸಿಕೊಳ್ಬೇಕಾಗಿಲ್ಲ. ನಿಮ್ಮ ಮೌನ, ನಿಮ್ಮ ಆರ್ಥಿಕ ಪ್ರಗತಿ ಮತ್ತು ನಿಮ್ಮ ಆಂತರಿಕ ಪ್ರಶಾಂತತೆಯೇ ಅವರಿಗೆ ಸಿಗುವ ಅತ್ಯಂತ ದೊಡ್ಡ ಉತ್ತರ. ನಿಮ್ಮ ಒಂದು ವೈಯಕ್ತಿಕ ಮಾಹಿತಿಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ನಿಮ್ಮ ರಹಸ್ಯ ಯೋಜನೆಗಳನ್ನು ಪ್ರತಿಯೊಬ್ಬರೊಂದಿಗೂ ಹಂಚಿಕೊಳ್ಳಬೇಡಿ ಮತ್ತು ಬ್ರಹ್ಮಾಂಡ ಹಾಗೂ ಪರಶಿವನ ಕೃಪೆ ನಿಮ್ಮ ಮೇಲಿದೆ ಎಂಬ ಬಲವಾದ ನಂಬಿಕೆಯೊಂದಿಗೆ ಧೈರ್ಯವಾಗಿ ಮುನ್ನಡೆಯಿರಿ. ನಿಮ್ಮ ಗತಕಾಲದ ನೋವುಗಳು ನಿಮ್ಮನ್ನು ಕುಗ್ಗಿಸಲು ಬಂದವುಗಳಲ್ಲ. ಇಂದು ನೀವು ತಲುಪಿರುವ ಈ ಒಂದು ಗಂಭೀರ ಹಾಗೂ ಈ ಒಂದು ಸುಪರಿಪಕ್ವ ಸ್ಥಾನಕ್ಕೆ ತಲುಪಿಸಲು ಬಂದ ಈ ದೊಡ್ಡ ಮಹಾನ್ ಮೆಟ್ಟಿಲುಗಳು. ಆದಷ್ಟು ಜಾಗ್ರತೆಯಿಂದ ಈ ಒಂದು ಮೆಟ್ಟಿಲುಗಳನ್ನು ಏರಿ. ನಿಮ್ಮ ಜೀವನದಲ್ಲಿ ಅದೃಷ್ಟ ನಿಮ್ಮದಾಗುತ್ತೆ. ನೀವು ಅಂದುಕೊಂಡ ಕೆಲಸಗಳು ಜರುಗುತ್ತವೆ. ಆ ಕೆಲಸದಲ್ಲಿ ದುಪ್ಪಟ್ಟು ಲಾಭ ಅನ್ನೋದು ಸಿಗುತ್ತೆ. ಯಶಸ್ಸು, ಅದೃಷ್ಟ ಸದಾ ಶಾಶ್ವತವಾಗಿ ನಿಮ್ಮದಾಗುತ್ತೆ. ನೋಡಿದ್ರಲ್ಲ ಏನೆಲ್ಲ ಶುಭ ವಿಚಾರಗಳು ಅಂತ. ಆದಷ್ಟು ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ನೋಡಿ.